ಆ ತರದ್ ಯಾವುದು ಕೇಂದ್ರದಲ್ಲಿ ಇದುವರೆಗೂ ನಮ್ಮ ನಾಯಕರು ಯಾವುದು ಚರ್ಚೆಯನ್ನ ಮಾಡಿಲ್ಲ. ಮೊನ್ನೆನೂ ಕೂಡ ಅಮಿತ್ ಶಾ ಅವರು ಬಂದಿದ್ರು, ಅದ್ಯಾವುದು ಆ ತರದ್ದೇನು ಚರ್ಚೆ ಆಗಿಲ್ಲ. ಕುಮಾರಸ್ವಾಮಿ ಅವರು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ, ಸೀಟ್ ಹಂಚಿಕೆ ಏನು ಆಗಿಲ್ಲ, ನಾನು ಮಾತುಕತೆ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಅದರಿಂದ ಸೀಟ್ ಹಂಚಿಕೆ ಆಗಿಲ್ಲ, ಯಾವುದೇ ರೀತಿಯ ಸೀಟ್ ಹಂಚಿಕೆ ಆಗಿಲ್ಲ. ನಮಗೂ ಕೂಡ ಮಾಹಿತಿಯನ್ನ ಬಂದಿಲ್ಲ ಕೇಂದ್ರದವರು. ಆ ತರ ಇದ್ರೆ ಮಾಹಿತಿಯನ್ನ ನಮ್ಗೆ ಕೊಡ್ತಾ ಇದ್ರು. ಹೊಂದಾಣಿಕೆ ಅಂತೂ ಆಗುತ್ತೆ. ಎಷ್ಟು ಸೀಟು ಏನು ಅನ್ನೋದು ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ತೀರ್ಮಾನ ಮಾಡ್ತಾರೆ. ತಮಿಳುನಾಡಿನ ಸಚಿವರು ಏನಿದ್ದಾರೆ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಕ್ಲೋಸ್ ಫ್ರೆಂಡ್ಸ್. ಯಾಕಂದ್ರೆ ಇಲ್ಲಿ ಬಂದು ವೆಸ್ಟ್ ಎಂಡ್ ಅಲ್ಲಿ ಬಿರಿಯಾನಿ ಎಲ್ಲ ತಿಂದ್ಬಿಟ್ಟು ಹೋಗಿದ್ದಾರೆ. ಇಲ್ಲೇ ಆರಾಮಾಗಿ ಪದೇ ಪದೇ ನಮ್ಮ ಹಕ್ಕು, ನಮ್ಮ ನೀರು, ನಮ್ಮ ಹಕ್ಕು ಅಂತೆ. ಈಗ ತಮಿಳ್ನಾಡವರು ದಿನ ಖ್ಯಾತೆ ತೆಗಿತಾ ಇದ್ದಾರಲ್ಲ, ನಿಮ್ಮ IND ಪಾರ್ಟ್ನರ್ ಅಲ್ಲ ಅವ್ರ ಜೊತೆ ಮಾತಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಅವ್ರನ್ನ ಇಲ್ಲಿ ಕರೆದು ಮಾತಾಡೋ ಯೋಗ್ಯತೆ ಆದ್ರೂ ಇರ್ಬೇಕು, ಇಲ್ಲ ನೀವು ಅಲ್ಲೋಗಿ ಮಾತಾಡೋ ಅಂತ ಯೋಗ್ಯತೆ ಆದ್ರೂ ಇರ್ಬೇಕು. ಎರಡೂ ಇಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ನೀರು ನಮ್ಮ ಹಕ್ಕು ಮಾಡಿದ್ರಲ್ಲ, ಇದು ಬೋಗಸ್ ನಾಟಕ, ಚುನಾವಣೆ ಸ್ಟಂಟ್ ಇದು ಅಂತ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಆ ತರದ್ ಯಾವುದು ಕೇಂದ್ರದಲ್ಲಿ ಇದುವರೆಗೂ ನಮ್ಮ ನಾಯಕರು ಯಾವುದು ಚರ್ಚೆಯನ್ನ ಮಾಡಿಲ್ಲ. ಮೊನ್ನೆನೂ ಕೂಡ ಅಮಿತ್ ಶಾ ಅವರು ಬಂದಿದ್ರು, ಅದ್ಯಾವುದು ಆ ತರದ್ದೇನು ಚರ್ಚೆ ಆಗಿಲ್ಲ. ಕುಮಾರಸ್ವಾಮಿ ಅವರು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ, ಸೀಟ್ ಹಂಚಿಕೆ ಏನು ಆಗಿಲ್ಲ, ನಾನು ಮಾತುಕತೆ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಅದರಿಂದ ಸೀಟ್ ಹಂಚಿಕೆ ಆಗಿಲ್ಲ, ಯಾವುದೇ ರೀತಿಯ ಸೀಟ್ ಹಂಚಿಕೆ ಆಗಿಲ್ಲ. ನಮಗೂ ಕೂಡ ಮಾಹಿತಿಯನ್ನ ಬಂದಿಲ್ಲ ಕೇಂದ್ರದವರು. ಆ ತರ ಇದ್ರೆ ಮಾಹಿತಿಯನ್ನ ನಮ್ಗೆ ಕೊಡ್ತಾ ಇದ್ರು. ಹೊಂದಾಣಿಕೆ ಅಂತೂ ಆಗುತ್ತೆ. ಎಷ್ಟು ಸೀಟು ಏನು ಅನ್ನೋದು ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ತೀರ್ಮಾನ ಮಾಡ್ತಾರೆ. ತಮಿಳುನಾಡಿನ ಸಚಿವರು ಏನಿದ್ದಾರೆ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಕ್ಲೋಸ್ ಫ್ರೆಂಡ್ಸ್. ಯಾಕಂದ್ರೆ ಇಲ್ಲಿ ಬಂದು ವೆಸ್ಟ್ ಎಂಡ್ ಅಲ್ಲಿ ಬಿರಿಯಾನಿ ಎಲ್ಲ ತಿಂದ್ಬಿಟ್ಟು ಹೋಗಿದ್ದಾರೆ. ಇಲ್ಲೇ ಆರಾಮಾಗಿ ಪದೇ ಪದೇ ನಮ್ಮ ಹಕ್ಕು, ನಮ್ಮ ನೀರು, ನಮ್ಮ ಹಕ್ಕು ಅಂತೆ. ಈಗ ತಮಿಳ್ನಾಡವರು ದಿನ ಖ್ಯಾತೆ ತೆಗಿತಾ ಇದ್ದಾರಲ್ಲ, ನಿಮ್ಮ IND ಪಾರ್ಟ್ನರ್ ಅಲ್ಲ ಅವ್ರ ಜೊತೆ ಮಾತಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಅವ್ರನ್ನ ಇಲ್ಲಿ ಕರೆದು ಮಾತಾಡೋ ಯೋಗ್ಯತೆ ಆದ್ರೂ ಇರ್ಬೇಕು, ಇಲ್ಲ ನೀವು ಅಲ್ಲೋಗಿ ಮಾತಾಡೋ ಅಂತ ಯೋಗ್ಯತೆ ಆದ್ರೂ ಇರ್ಬೇಕು. ಎರಡೂ ಇಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ನೀರು ನಮ್ಮ ಹಕ್ಕು ಮಾಡಿದ್ರಲ್ಲ, ಇದು ಬೋಗಸ್ ನಾಟಕ, ಚುನಾವಣೆ ಸ್ಟಂಟ್ ಇದು ಅಂತ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.